ಜೈಲಾಧಿಕಾರಿಗಳೇ ಸೆಕ್ಯೂರ್ ಮಾಡಿದ್ರ ಅದನ್ನ? ಅಲ್ಲ, ಅದನ್ನೇ ನಾನು ಹೇಳಿದ್ದು ತನಿಖೆಯಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿದ್ದು. ಯಾಕೆ ಅಂದರೆ CCB ಬರುವಾಗ ಒಂದು ವೇಳೆ ಏನಾದರೂ ಅವ್ರು ಬರ್ತಾರೆ ಅಂತ ಏನಾದರೂ ವಿಷಯ ಗೊತ್ತಿತ್ತಾ, ಲೀಕ್ ಆಗಿತ್ತಾ, ಆ ರೀತಿ ಇದ್ದರೆ ಏನಾದರೂ ಮೆಟೀರಿಯಲ್ಸನ್ನು ಹೊರಗಡೆ ಸಾಗಿಸಿದ್ರ, ಇದೆಲ್ಲ ನೋಡಬೇಕಲ್ಲ. ಅದೆಲ್ಲ ಇನ್ವೆಸ್ಟಿಗೇಷನಲ್ಲಿ ಟರ್ಮ್ಸ್ ಆಫ್ ರೆಫರೆನ್ಸ್ನಲ್ಲಿ ಅದನ್ನು ಹೇಳ್ತೀವಿ. ಸರ್ ರಾತ್ರಿ 11:30 ಗಂಟೆ ರಾತ್ರಿಗೇನೆ ವಿಲ್ಸನ್ ಗಾರ್ಡನ್ ನಾಗನೇ ಜೈಲು ಸಿಬ್ಬಂದಿಗಳಿಗೆ ಹೇಳ್ತಾನೆ ನಾಳೆ CCB ರೇಡ್ ಆಗುತ್ತೆ ಅನ್ನೋ ಮಾಹಿತಿ ಕೂಡ ಹೊರಗಡೆ ಬಂದಿರೋದು. ಅದೇ ಅದನ್ನೆಲ್ಲ ಫೈಂಡ್ ಔಟ್ ಮಾಡ್ತೀವಿ. ಇಲ್ಲ, ಅದೇನಾಗಿದೆ, ಹೈ ಫ್ರೀಕ್ವೆನ್ಸಿ ಜಾಮರನ್ನು ಹಾಕಿದ್ರು. ಅದು ಇಲ್ಲಿ ಸ್ವಲ್ಪ ಹೆಚ್ಚು ಏರಿಯಾದಲ್ಲಿ ವರ್ಕ್ ಆಗ್ತಿರಲಿಲ್ಲ ಫೋನ್ಗಳು ಅಂತೇಳಿ ಅವರೆಲ್ಲ ಕಂಪ್ಲೇಂಟ್ ಮಾಡಿ ಬಂದು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಅದಾದಮೇಲೆ ಫ್ರೀಕ್ವೆನ್ಸಿಯನ್ನು ಕಡಿಮೆ, ಯಾಕೆಂದರೆ ನಮಗೆ ಈ ಏರಿಯಾ ಇಂಪಾರ್ಟೆಂಟ್ ಅಲ್ಲ, ಅದಕ್ಕೋಸ್ಕರ ಫ್ರೀಕ್ವೆನ್ಸಿಯನ್ನು ಕಡಿಮೆ ಮಾಡಿದರೆ, ತುಂಬ ಕಮ್ಮಿ ಮಾಡಿದ್ರೆ ಜೈಲಿನಲ್ಲೇ ಎಲ್ಲ ಫೋನ್ಗಳು ವರ್ಕ್ ಆಗುತ್ತೆ. ತುಂಬಾ ಕಮ್ಮಿ ಅದು ಫ್ರೀಕ್ವೆನ್ಸಿ. ಎಲ್ಲ ನೋಡೋಣ. ಈಗ ಅದೆಲ್ಲ ಗಮನಕ್ಕೆ ಬಂದಿದೆ. ಅದ್ರ ಬಗ್ಗೆ ತನಿಖೆನಲ್ಲಿ ಏನೆಲ್ಲ ಬರುತ್ತೆ ನೋಡಿ ಆಮೇಲೆ ತೀರ್ಮಾನ. ಫೋಟೋ ಹೊರತುಪಡಿಸಿ ತಾವು ಈಗ ಭೇಟಿ ಕೊಟ್ಟಾಗ ಪ್ರಾಥಮಿಕ ಮತ್ತೆ ಏನೇನು ಬಳಕೆ ಮಾಡ್ಕೊಂಡಿದ್ದಾರೆ ಸರ್ VVIP ಆಗಿ? ಯಾವುದು? ಇಲ್ಲ, ನಾನೇನು ಒಳಗಡೆ ಹೋಗಿ ಅದನ್ನೆಲ್ಲ ಹುಡ್ಕಕ್ ಹೋಗಿರ್ಲಿಲ್ಲ. ಯೂನಿಫಾರ್ಮ್ ಬಿಟ್ಟು ನಾರ್ಮಲ್ ಡ್ರೆಸ್ ಅಲ್ಲಿ ಇರ್ತಾನೆ, ವಿಚಾರಣೆ ದಿನ ಕೈದಿ ಹೇಗಿರ್ತಾರೋ ಅದೇ ರೀತಿ ಇದಕ್ಕೆ ಯಾರು ಹೊಣೆ? ಇದೆಲ್ಲ ನೋಡೋಣ. ಎಲ್ಲ ಒಂದೊಂದು ಕೂಡ ತಾವೇನು ಹೇಳಿದಿರಿ ಅದನ್ನೆಲ್ಲ ತಮ್ಮ ಸಲಹೆಯನ್ನ ಬಹಳ ಗಂಭೀರವಾಗಿ ತಗೊಳ್ತೀರಿ. ಅದೇ ತಾನೇ ಈಗ ನಾವು ನೋಡ್ಬೇಕಾಗಿರೋದು. ಬ್ಯಾರಕ್ 1, 2, 3 ಹೆಂಗೆ ಓಡಾಡ್ತಾರೆ ಅದೆಲ್ಲ ಈಗ ಚೆಕ್ ಮಾಡ್ಬೇಕಲ್ವಾ. ಇಲ್ಲ, ಗೊತ್ತಿಲ್ಲ. ತನಿಖೆ ಆದ್ಮೇಲೆ ಯಾರ್ಯಾರ್ದು ಪಾತ್ರ ಇದೆ ಇದರಲ್ಲಿ ಅನ್ನೋದು ಗೊತ್ತಾದ್ಮೇಲೆ ಇನ್ನೂ ಹೆಚ್ಚು ಕ್ರಮ ತಗೊಳ್ಳೋದಕ್ಕೆ ಸಸ್ಪೆಂಡ್ ಆಗ್ಬೋದು, ನಾನು ಹೇಳಿದಾಗೆ ಡಿಸ್ಮಿಸ್ ಆಗ್ಬೋದು, ಅದೆಲ್ಲ ಕೂಡ ಸಾಧ್ಯತೆ ಇದೆ.